ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ನೋಡಿ ಈ ರೀತಿ ಕಪ್ಪಾಗಿರುವಂಥ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಯಾವ ರೀತಿ ಯೂಸ್ ಮಾಡ್ಬೋದು, ಇದನ್ನು ಯಾವಾಗೂ ಏನಾದರೂ ಒಂದು ರೆಸಿಪಿಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ರೆಸಿಪಿಗಳನ್ನ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿಯಾಗಿ ನೀವು ಮಾಡಿಟ್ಕೊಂಡ್ರೆ ಬಾಳೆಹಣ್ಣನ್ನು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ತಿನ್ನಬಹುದು. ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟ್ ಈ ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ನಾನೀಗ ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾವು ಎಲ್ಲ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ತೆಕ್ಕೊಂಬಿಡೋಣ. ಇದನ್ನ ಮಾಡಲಿಕ್ಕೆ ನಿಮಗೇನು ತುಂಬ ಟೈಮು ಕೂಡ ಹಿಡಿಯೋದಿಲ್ಲ. ಜಸ್ಟ್ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ನೋಡಿ ಈ ಥರ ನೀಟಾಗಿ ನಂತರ ಇದನ್ನು ರೌಂಡ್ಗೆ ಒಂದು ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಹಣ್ಣಾಗ್ಬಿಟ್ಟಿದೆ ಬಾಳೆಹಣ್ಣು. ಇದಕ್ಕೆ ಬನ್ಸು ಮತ್ತು ರೊಟ್ಟಿ ಎಲ್ಲವನ್ನು ಕೂಡ ಮಾಡಿನೂ ಈ ರೀತಿ ಬಾಳೆಹಣ್ಣು ಮಿಕ್ಕಿರುತ್ತೆ, ಆವಾಗ ಈ ರೀತಿ ನೀವು ಮಾಡಿ ಇಟ್ಕೊಳ್ಬಹುದು. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲ ಹಣ್ಣನ್ನು ಇದೇ ರೀತಿ ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡಾದಮೇಲೆ ಒಂದು ಶೀಟ್, ಟಾರ್ಪಲ್ ಶೀಟ್ ಅಥವಾ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದ್ರ ಮೇಲ್ಗಡೆ ಇದನ್ನು ನಾವು ನೀಟಾಗಿ ಬಿಸಿಲಲ್ಲಿ ಒಣಸ್ಕೊಳ್ಬೇಕಾಗತ್ತೆ. ನೋಡಿ ನಾನು ಎಲ್ಲವನ್ನು ಕಟ್ ಮಾಡ್ಕೊಂಬಂದಿದ್ದೀನಿ. ಯಾವ ಕಾರಣಕ್ಕೂ ಸ್ಟೀಲ್ ಪ್ಲೇಟು ಅದ್ರ ಮೇಲೆಲ್ಲ ಒಣ ಹಾಕ್ಕೋಬೇಡಿ, ಯಾಕಂದರೆ ಅದು ಅಂಟ್ಕೊಂಬಿಡುತ್ತೆ, ಆಮೇಲೆ ತೆಗಿಲಿಕ್ಕಾಗೋದಿಲ್ಲ. ನಾನು ಇದನ್ನು ಸುಮಾರು 1 ವಾರಗಳ ಕಾಲ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೇ ಒಣ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲಲ್ಲಿ ಇಟ್ಕೊಂಬಿಟ್ರೆ, ಇವಾಗಂತೂ ಬಿಸಿಲು ಕೂಡ ತುಂಬಾ ಚೆನ್ನಾಗಿದೆ, 1 ವಾರಕ್ಕೆಲ್ಲ ಚೆನ್ನಾಗಿದು ಒಣಗಿ ಹೋಗ್ಬಿಡುತ್ತೆ. ನಾನು ನೋಡಿ ಒಣಗಿದ ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಒಣಗಿಸಿದ್ದಾದಮೇಲೆ ನೋಡಿ ಒಂದು 4-5 ದಿನ ಆದಮೇಲೆ ನಾನು ಈ ರೀತಿ ಪ್ಲೇಟಲ್ಲಿ ತೆಗೆದು ಒಣಸ್ಕೊಂಡಿದ್ದೀನಿ. ಮುಂಚೆನೇ ಪ್ಲೇಟಲ್ಲಿ ಹಾಕಿಬಿಟ್ರೆ ಅದು ಸ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ರೆಡಿ ಆಗುತ್ತೆ. ಇದನ್ನು ನೀವು ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಬೇಕು ಅಂದಾಗ ಬಾಳೆಹಣ್ಣನ್ನು ಈ ರೀತಿ ತಗೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಟ್ಕೊಳ್ಳಿ. ಕಪ್ಪಾಗಿರೋ ಬಾಳೆಹಣ್ಣನ್ನು ಬಿಸಾಕೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ